ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಧರ್ಮಸ್ಥಳಕ್ಕೆ ಅಂತ ಬಂದಿದ್ವಿ, ದರ್ಶನ ಎಲ್ಲ ಮುಗಿಸಿದ್ವಿ. ಈಗ ಹುಡುಗರೆಲ್ಲ ಎರ್ಮಾಯಿ ಫಾಲ್ಸ್ ನೀರೇ ಅಷ್ಟಾಗಿರಲ್ಲ ಅಂತ ಗೊತ್ತು, ಆದ್ರೂ ಯಾಕೆ ಒಂದು ಸತಿ ಹೋಗ್ಬಾರ್ದು ಅಂದರೆ ಇವರಿಬ್ಬರು ನೋಡಿಲ್ಲ, ನಾನು ನೋಡಿದ್ದೀನಿ. ಇವ್ರಿಗಿಬ್ರು ತೋರಿಸ್ಕೊಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಗುರು. ಸೊ ಇವರಿಬ್ಬರು ಕೇರಳ ಬಾಯ್ಸ್ ಆಗ್ಬಿಟ್ಟಾರೆ, ನಮ್ಮ ಹುಡುಗರು ಕೇರಳ ಬಾಯ್ಸ್ ಆಗ್ಬಿಟ್ಟಾರೆ. ಸರ್ ಯಾವ್ರು ಸರ್ ನಿಮ್ಮದು? ಕೇರಳನಾ? ಸೆಕೆ ಅಲ್ವಾ, ಅದಕ್ಕೆ ಆ ರೀತಿ ಹಾಕೊಂಡವ್ರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪೆಷಲ್ ಆಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಎರ್ಮಾಯಿ ಫಾಲ್ಸ್ನ ತೋರ್ಸೋಕ್ಕೆ ಅಂತ ಹೊರಟಿದ್ದೀವಿ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಪ್ರೈವೇಟ್ ಫಾಲ್ಸು, ಯಾವುದೋ ಒಬ್ರದ್ದು ಫಾರ್ಮಲ್ಲಿದೆ ಅದು. ಸೊ ಅದನ್ನು ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ. ಎಷ್ಟು ಚಾರ್ಜ್ ಮಾಡ್ತಾರೆ, ಹೆಂಗೆ ಹೋಗೋದು, ಏನು ಕತೆ ಅಂತ, ಹೆಂಗಿದೆ ಅಂತ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದಾರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನೇನು ಬೇಕು ಅದೆಲ್ಲ ಮಾಡಿಬಿಡಿ ಗುರು. ಎರ್ಮಾಯಿ ಫಾಲ್ಸ್ ಬಂದ್ಬಿಟ್ಟು ಧರ್ಮಸ್ಥಳದಿಂದ 23 ಕಿಲೋಮೀಟ್ರ್ ಆಗುತ್ತೆ ಗುರು. ಅಪ್ ಆ್ಯಂಡ್ ಡೌನ್ 46 ಕಿಲೋಮೀಟರ್ಸ್ ಆಗುತ್ತೆ. ಸೊ ಉಜಿರೆ ರೂಟ್ ಹೋಗಬೇಕು. ಉಜಿರೆ ರೂಟ್ ಹೋಗಿ ಉಜಿರೆಯಲ್ಲಿ ಸರ್ಕಲ್ ಬರುತ್ತೆ, ದೊಡ್ಡ ಸರ್ಕಲ್, ಅಲ್ಲಿಂದ ರೈಡ್ ತೊಗೋಬೇಕು. ಕ್ಲೀನಾಗಿ ರೂಟು ಈಗೆಲ್ಲ ಮ್ಯಾಪಲ್ಲೆಲ್ಲ ಬರುತ್ತೆ ಗುರು. ಮ್ಯಾಪ್ ಹಾಕಿದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡುತ್ತೆ ಉಜಿರೆ ಈಗ ಇದಕ್ಕೆ ಎರ್ಮಾಯಿ ಫಾಲ್ಸ್ಗೆ. ಶ್ರೀ ಧರ್ಮಸ್ಥಳ ಪ್ರಕೃತಿ ಸಿಕ್ಕ ಶಾಲೆ ಗುರು. ಇಲ್ಲಿ ಹಿಂಗೈತೆ ನೋಡಿ ಗುರು, ಬಿಲ್ಡಿಂಗ್ಸು ಸಖತ್ತಾಗೈತೆ. ವೆಲ್ಕಮ್ ಟು ಉಜಿರೆ. ಓ ಬ್ಯೂಟಿಫುಲ್ ಗರ್ಲ್ಸ್. ಉಜಿರೆ ಕಂಡ್ರಪ್ಪ, ಉಜಿರೆ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟಾರೆ ಉಜಿರೆನ. ಲೈಟ್ಸ್ ನೋಡಿ ಗುರು, ಲೈಟ್ಸ್ ಹೆಂಗೈತೆ, ಆರ್ಚ್ ಟೈಪು ಚೆನ್ನಾಗಿದೆ. ವಾವ್, ಬ್ಯೂಟಿಫುಲ್ ಸಿಟಿ ಗುರು ಉಜಿರೆ. ಇತ್ತೀಚೆಗೆ ಸಖತ್ತಾಗಿ ಇಂಪ್ರೂವ್ಮೆಂಟ್ ಮಾಡಿಬಿಟ್ರೆ, ಒಳ್ಳೆ ರೋಡು ಅದು ಇದೆಲ್ಲ ಮಾಡಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡೋರು ಗುರು. ಶ್ರೀ ಧರ್ಮಸ್ಥಳ ಮಂಜುನಾಥ ಕಾಲೇಜ್ ಉಜಿರೆ SDMJ. ಅದ್ಭುತ. ಮಾನ್ಸೂನಲ್ಲಿ ಬಂದರೆ ಸಖತ್ತಾಗಿರುತ್ತಿಲ್ಲ ಅಲ್ಟಿಮೇಟ್ ಆಗಿ. ನೋಡಿ, ಎರ್ಮಾಯಿ ಫಾಲ್ಸ್ಗೆ ಹೋಗೋಕ್ಕೆ ಈ ಒಂದು ಆರ್ಚಿಂದ ಮುಂದೆ ಸರ್ಕಲಲ್ಲಿ ಟರ್ನ್ ಆಗಿ ರೈಟ್ ಹೋಗಬೇಕು. ರೈಟ್ ಹೋದರೆ ನಿಮಗೆ ಒಂದು 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ. ಇಲ್ಲಿ ರೈಟ್ ತಗೊಂಡಿದ್ದೀವಿ, ಮುಂದೆ ಲೆಫ್ಟ್ ತಗೋಬೇಕು. ಎಲ್ಲಿ ಅಂತ ತೋರಿಸ್ತೀನಿ. ಇಲ್ಲಿ ಒಳಗೋದ್ರೆ ಸೂರ್ಯನಾರಾಯಣ ಟೆಂಪಲ್ಗೆ ಹೋಗುತ್ತದು ರೋಡು. ಆ ಟೆಂಪಲ್ ಮೇಲೂ ಹೋಗ್ಬೋದು. ಬಟ್ ನಾವಿಲ್ಲಿ ಚಾರ್ಮಡಿ ಇದಕ್ಕೆ ಎರ್ಮಾಯಿ ಫಾಲ್ಸ್ಗೆ ಅಂತಲೇ ಸಪ್ರೇಟಾಗಿ ಹೋಗ್ತಾಯಿದ್ದೀವಿ, ಅದಕ್ಕೆ ಈ ರೂಟಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲೇ ನೋಡಿ ಗುರು, ಮುಂದ್ಗಡೆ ಹೋದರೆ ಚಾರ್ಮಡಿ ಘಾಟ್ ಕಡೆಗೆ ಹೋಗುತ್ತೆ ರೋಡು. ಹಿಂಗಿಂದ ಧರ್ಮಸ್ಥಳದಿಂದ ಬಂದಿದ್ದು ಹಿಂಗೆ. ಸೊ ಇಲ್ಲಿ ಲೆಫ್ಟಿಗೆ ಟರ್ನ್ ಆದರೆ ನಿಮಗೆ ಎರ್ಮಾಯಿ ಫಾಲ್ಸ್ ಹಿಂಗೆ ಹೋಗೋದು. ಬನ್ನಿ, ಹೆಂಗಿರುತ್ತೆ ಏನು ನೋಡುವ, ನಿಮಗೂ ತೋರಿಸ್ತೀನಿ, ನಾನು ನೋಡ್ತೀನಿ. ಬನ್ನಿ ಹೋಗುವ. ಟರ್ನ್ ಆದ್ವಲ್ಲ, ಅಲ್ಲಿಂದ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ ಒಂದು 12 ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟ್ಲಿ ಎರ್ಮಾಯಿ ಫಾಲ್ಸ್ಗೆ. ನಾವು ಆಲ್ರೆಡಿ ಒಂದು 5 ಕಿಲೋಮೀಟರ್ಸ್ ಬಂದಿದ್ದೀವಿ. ವಾತಾವರಣ ಸಂಜೆ ಹೊತ್ತಲ್ಲಿ ಹೋಗ್ತಾಯಿದ್ದೀವಿ ಗುರು. ಮಧ್ಯಾಹ್ನ ಹೊತ್ತು ಆಗಲ್ಲ, ವಿಪರೀತ ಸೆಕೆ ಅಂದರೆ ವಿಪರೀತ ಸೆಕೆ. ಸುಮಾರು ಹೆಚ್ಚು ಕಮ್ಮಿ 15 ಕಿಲೋಮೀಟ್ರ್ ಬಂದ್ವಿ ಇವರು. ಇಲ್ಲೆಲ್ಲೋ ಟರ್ನಿಂಗ್ ಬರುತ್ತೆ, ಇಲ್ಲೆಲ್ಲೋ ಬರುತ್ತೆ. ಹುಡ್ಕಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ ನನಗೆ. ಅಲ್ಲಿ ಟರ್ನ್ ಆಗಿದ್ದು ಮತ್ತು ಇಲ್ಲೇ ಟರ್ನ್ ಆಗಬೇಕು. ಸೀದಾ ಒಂದೇ ರೋಡು ಮುಂದೆ ಬರುತ್ತೆ. ತೋರಿಸ್ತೀನಿ ಯಾವ ರೋಡ್ ಟರ್ನ್ ಆಗಬೇಕು ಅಂತ. ಇಲ್ಲಿ ಹೋಗ್ಬೇಕು ಎರ್ಮಾಯಿ ಫಾಲ್ಸ್ಗೆ. ಎದುರು ಕಾಣ್ತಾ ಇದೆ, ಈ ರೋಡಲ್ಲಿ ಹೋಗ್ಬೇಕು ಎರ್ಮಾಯಿ ಫಾಲ್ಸ್ಗೆ. ಭಾಳ ಕರ್ಕೊಂಡು ಹೋಗ್ತೀನಿ ನಾನು.
ಆಫ್ ರೋಡ್ ಆಫ್ ರೋಡ್ ಆಫ್ ರೋಡ್ ಎರ್ಮಾಯಿ ಫಾಲ್ಸ್ಗೆ ಆಫ್ ರೋಡ್ ಮಾಡ್ಕೊಂಡೇ ಹೋಗ್ಬೇಕು ಗುರು. ಸ್ವಲ್ಪ ದೂರ ಆಫ್ ರೋಡು, ಆಮೇಲೆ ವಾಟರ್ ಕ್ರಾಸು ಬರುತ್ತೆ. ವಾಟರ್ ಇದ್ದರೆ ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಗುರು. ನಮ್ಮ ಹುಡುಗ ಬತ್ತಾಗಲ್ಲ ಅಳ್ತಾವನೆ. ಒಂಚೂರು ಕರೀತೀನಿ ಇಲ್ಲೇ ಬಾ ಅಂತ. ಇಲ್ಲ ಕಂದು ಬರೋಕೆ ಹೇಳು. ಇದೇ ರೋಡು ಹೆಚ್ಚು ಕಮ್ಮಿ ಒಂದು 3-4 ಕಿಲೋಮೀಟ್ರ್ ಆಫ್ ರೋಡ್ ಆಗುತ್ತೆ ಗುರು. ಇಲ್ಲೂ 3-4 ಕಿಲೋಮೀಟ್ರ್ ಆಫ್ ರೋಡ್ ಅನ್ಕೊಬಿಡಿ. 3-4 ಕಿಲೋಮೀಟರ್ಸ್. ದೊಡ್ಡ ದೊಡ್ಡ ಬಂಡೆಗಳು ಎಲ್ಲ ಬೆಟ್ಟದ ತಪ್ಪಲಿನಲ್ಲಿ ಇರುವಂತಹ ಒಂದು ಪ್ರೈವೇಟ್ ಪ್ರಾಪರ್ಟಿ ಇದು. ಅದಕ್ಕೋಸ್ಕರ ಫಾಲ್ಸು ಅದು ಇದು ನದಿ ಎಲ್ಲ ಸಿಗುತ್ತೆ ಇವ್ರಿಗೆ. ಆಗತ್ತಾಗಿ ನೋಡಿ ಎಷ್ಟು ಚೆನ್ನಾಗಿದೆ ರೋಡು. ಆಫ್ ರೋಡ್ ಮಾತ್ರ ಸಖತ್ತಾಗಿರುತ್ತೆ ಬ್ರೋ. ಕಮಾನ್ 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 ಕಮಾನ್. ಅಲ್ಲಿ ವಾಟರ್ ಕ್ರಾಸ್ ಮಾಡಬೇಕು. ನನ್ನ ತಮ್ಮನ ಫಸ್ಟ್ ಹೋಗಪ್ಪ ಒಂಚೂರು ವೀಡಿಯೋ ಮಾಡು ಅಂತೀನಿ. ಎದುರುತ್ತಾವನೆ ವಾಟರ್ ಕ್ರಾಸ್ ಮಾಡೋಕ್ಕೆ. ಇದಕ್ಕಿಂತ ಮಳೆ ಟೈಮಲ್ಲಿ ಬಂದರೆ ಇನ್ನೇನಂತಾರೋ ಸಣ್ಣದು ಒಂಚೂರು ನೀರು ಇರ್ತೈತೆ ಅಷ್ಟೇ. ನಡಿ ಏನಾಗಲ್ಲ. ಎಲ್ಲೂ ಅಲ್ಲ ಒಂದು ಗೇರ್ ಬಿಡು, ಬ್ರೇಕ್ ಹಿಡಿಬೇಡ. ಫಸ್ಟ್ನೇ ಗೇರ್ ಬಿಡು. ಹೋಗಿ ಏನಿಲ್ಲಕ್ಕಂತ. ಅಯ್ಯೋ ಇದೆಲ್ಲ ಯಾವ ಲೆಕ್ಕ. ಬನ್ರಪ್ಪ, ಸಮ್ಮರಲ್ಲಿ ನಾವು ವಾಟರ್ ಕ್ರಾಸಿಂಗ್ ಮಾಡ್ತಾಯಿದ್ದೀವಿ. ಸಮ್ಮರ್ ವಾಟರ್ ಕ್ರಾಸಿಂಗ್ ಟಫ್ ಏನಿಲ್ಲ, ಬಟ್ ಸಣ್ಣ ಗಾಡಿ ಎಲ್ಲ ಹೊಡೆದು ಬಿಡ್ತವೆ ಅಂತ ಕಷ್ಟ ಅಷ್ಟೇನೇ ಇಲ್ಲ. ನೋಡಪ್ಪ, ಅಲ್ಲಿಂದ ಬಂದು ಮತ್ತು ಹಿಂಗೆ ಟರ್ನ್ ಆಗಿ ಟರ್ನ್ ಮಾಡ್ಕೊಂಡು ಹಿಂಗೆ ಹೋಗ್ಬೇಕು. ಅಲ್ಲಿ ಹೋದರೆ ಡೆಡ್ ಎಂಡಿಂಗಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಒಂದು ಸ್ವಲ್ಪ ದೂರ. ನೋಡಪ್ಪ, ಕಾಡು ಮಧ್ಯದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವರು. ಮಳೆಗಾಲದಂತೂ ಕೇಳಂಗಿಲ್ಲ ಗುರು. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಅವರಿಗೆ ಪಾಪ. ಮಳೆಗಾಲ ಇದು ನೋಡಪ್ಪ, ಇಲ್ಲಿಂದನೇ ಇದು ಪ್ರೈವೇಟ್ ಪ್ರಾಪರ್ಟಿ, ಪ್ರವೇಶವಿಲ್ಲ ಅಂತ ಐತೆ. ಆದರೂ ನಾವು ದುಡ್ಡು ಕೊಟ್ಟು ಹೋಗ್ತೀವಪ್ಪ. ಮನಿ ಫಾಲ್ಸ್ ಇದೆಲ್ಲ ಓನರ್ ಮನೆಯೇ. ಅದು ಸ್ವಲ್ಪ ಅಡಿಕೆ ಹಾಕೊಂಡಿದ್ದಾರೆ, ಅದು ಇದು ಏನೇನೋ ಮರಗಳಿದ್ದಾವೆ ಇಲ್ಲಿ. ಬನ್ನಿ, ಇಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು. ಇದರಿಂದ ಮುಂದಕ್ಕೆ ಐತಾ ಇಲ್ಲ ಗೊತ್ತಿಲ್ಲ. ಇನ್ನು ಮುಂದಕ್ಕೆ ಜಾಗ ಇಲ್ಲ. ಇದ್ರ ಮುಂದಕ್ಕೆ ಇನ್ನೂ ಇಲ್ಲೇ ನಿಲ್ಲಿಸ್ಬೇಕು. ಇದ್ರ ಮುಂದಕ್ಕೆ ಹೋಗಂಗಿಲ್ಲ. ಹಿಂಗೆ ಹೋದ್ಮೇಲೆ ಮತ್ತೆ ಹಿಂಗೆ ಹತ್ಬೇಕು ಮೇಕೆ ಆಗಲ್ಲ. ಇಲ್ಲೇ ಸ್ಟಾಪ್. ಬೈಕ್ನಲ್ಲಿ ಪಾರ್ಕ್ ಮಾಡಿದ್ದೀವಿ. ಪಾರ್ಕ್ ಮಾಡಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಮುಂದೆ ಹೋದರೆ ಗೇಟ್ ಸಿಗುತ್ತೆ, ಗೇಟು. ಅಲ್ಲಿ ಎಂಟ್ರಿ ಫೀಸ್ ತೊಗೊಂಡು ಮುಂದೆ ಹೋಗಬೇಕು. ಒಂದು ಸ್ವಲ್ಪ ಆಫ್ ರೋಡು ಅಂದರೆ ನಡ್ಕೊಂಡು ಹೋಗಬೇಕು. ಟ್ರೆಕ್ಕಿಂಗ್ ಇರುತ್ತೆ. ಈ ಫಾಲ್ಸಿಗೆ ಬಂದರೆ ಒಂದು ವಾಕು ಆಗುತ್ತೆ, ಟ್ರೆಕ್ಕಿಂಗ್ ಆದಂಗೆ ಆಗುತ್ತೆ. ಒಂದು 2 ಕಿಲೋಮೀಟ್ರು ಆಫ್ ರೋಡ್. ಬೈಕಲ್ಲಿ ಆಫ್ ರೋಡ್ ಹೋದಂಗೆ ಆಗುತ್ತೆ. ಒಂದು ಫಾಲ್ಸ್ ನೋಡ್ದಂಗೆ ಆಗುತ್ತೆ, ಸ್ನಾನ ಮಾಡ್ದಂಗೆ ಆಗುತ್ತೆ. ಅಲ್ಲೇ ಕಾಣ್ತಾ ಇಲ್ವಾ ಲಕ್ಷ್ಮಿ? ಹಾಂ, ಆ ಗ್ಯಾಟಲ್ಲಿ ಬಂದು ಈ ರೀತಿ ಬಂದವರು ಇಲ್ಲಿ ಸಿಗುತ್ತೆ ನೋಡಿ. ಈ ರೀತಿ ಸಿಗುತ್ತೆ ಎಂಟ್ರೆನ್ಸ್. ಇಲ್ಲಿ ದುಡ್ಡು ಪಾವತಿ ಮಾಡಿ ಒಳಗೆ ಹೋಗ್ಬೇಕು. ಸಿಕ್ಕಾಪಟ್ಟೆ ಜನ ಗುರು.
ನೋಡಿದ್ರಲ್ಲ ಗೈಸ್, ಇವತ್ತಿನ ಏನು ಎರ್ಮಾಯಿ ಫಾಲ್ಸ್ ವಿಶೇಷವಾಗಿ ಅದಕ್ಕೋಸ್ಕರನೇ ಫಾಲ್ಸ್ಗೆ ಅಂತಲೇ ಎಕ್ಸ್ಟ್ರಾ ವೀಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ರೂಟು ಗೀಟೆಲ್ಲ ಕ್ಲೀನಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಸೆಕೆಗಾಲ ಆದ್ದರಿಂದ ಸಮ್ಮರ್ ಟೈಮಲ್ಲಿ ನೀರು ಕಮ್ಮಿ ಇರುತ್ತೆ, ಆದರೂ ಬೇರೆಕ್ಕೆಲ್ಲ ಹೋಲಿಸ್ಕೊಂಡ್ರೆ ನೀರು ಪರವಾಗಿಲ್ಲ ಇತ್ತು. ಇವತ್ತಿನ ವೀಡಿಯೋ ಇಷ್ಟೇ ಗೈಸ್. ಮುಂದಿನ ವೀಡಿಯೋ ಮುಖಾಂತರ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.